ಒಂದೊಂದು ಪೆಂಡ್ರೈನಾಗೂ ಒಂದೊಂದು ಥರ ವೆರೈಟಿ ವಿಡಿಯೋ ಅದಲ್ಲಪ್ಪ. ಚಂಗೀಚ್ ಖಾನ್ ಬಿಟ್ರೆ ನೀನಾ ಬಿಡು, ಅವನು ಮೀರಿಸ್ಬಿಟ್ಟು. ಸರ್ ಸೇಮ್ ಸರ್ ಯಾರ ಸೇಮ್ ಸರ್. ಹಾಂ ಸಾಹೇಬ್ರೆ ನಮಸ್ತೆ. ನಮಸ್ತೆ ಸಾಹೇಬ್ರೆ. ಹಾಂ ತಯಾರಿ ಎಲ್ಲ ನಡ್ದದ ಸಾಹೇಬ್ರೆ, ನಡ್ದದ ಜೋರದ, ನಮ್ದ ಜೋರದ. ಕಾಶಿ ಸ್ವಲ್ಪ ವೀಕ್ ಅದನ, ಕಂಗಾಲೇಶ್ವರ ಈ ಕಡೆ ಬಂದ್ರಲ್ಲ ಹಿಂಗಾಗಿ ಸ್ವಲ್ಪ ವೀಕ್ ಐತೆ ಸಾಹೇಬ್ರೆ. ಬಿಜಿ ಬರಾಕುಂತೈತಪ್ಪ, ತಡಿ ಇನ್ನೂ ಮಾಡಿಬಿಡು. ಚಿಚ್ಚಿ ಹೆಣ್ಮಕ್ಳು ಓಟ್ ಬಗ್ಗೆ ಅಂತೂ ನೀವು ತಲೆನ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಅಲ್ಲ. ಯಾಕೆ ಹೇಳ್ರಿ, ಆ ಓಟ್ ಗ್ಯಾರಂಟಿ ಇದ್ದಿದ್ದಕ್ಕನ ಅಲ್ರಿ ನಮ್ಮ ಗ್ಯಾರಂಟಿ ನಡೆಯಕತ್ತಿದ್ದಿಲ್ಲ. ಹಾಂ ರೀ, ಏನಂದ್ರಿ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತೀರಿ ಸಾಹೇಬ್ರ? ಹಿಂಗಂದ್ರೆ ಹೆಂಗೆ? ಸ್ಟೇಟ್ನಾಗ ನಾವು ಕೊಟ್ಟಿದ್ದು ಗ್ಯಾರಂಟಿ ನೋಡಿ ಆ ಸೆಂಟ್ರಲ್ನಾಗ ಅವ್ರು ಪ್ಲ್ಯಾನ್ ಮಾಡ್ಯಾರ. ಈಗ ನೀವೆಲ್ಲ ಹಿಂಗೆ ಅನ್ಬೇಡ್ರಿಪ್ಪ, ಇದು ನನ್ನ ಮುಂದೆ ಅಂದಿರಿ, ಮತ್ತು ನೀವು ಬಹಿರಂಗವಾಗಿ ಎಲ್ಲೂ ಮಾತಾಡ್ಬೇಡ್ರಿ ಈಗ ಸದ್ಯ ಎಲೆಕ್ಷನ್ ಆಗೋ ಮಟ್ಟ. ಹಾಂ ಸಾಹೇಬ್ರ, ಏನಿಲ್ಲ ಸಾಹೇಬ್ರ, ಗಂಡು ಮಕ್ಕಳದು ಅವ್ರ ಪಾಡಿಗೆ ಅವ್ರು ನಡೆದೈತಿ. 2,000 ರೂಪಾಯಿ ಕೊಡ್ತೀವಲ್ಲ, ಈಕ್ವಲ್ ಆಗಿ ಶೇರ್ ಮಾಡ್ಕೊಳಕತ್ತಾರ ಅವರು. ಅವ್ರ 1,000 ಅವ್ರ 1,000. ಅಂಡರ್ಸ್ಟ್ಯಾಂಡಿಂಗ್, ದಿಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ನೋ ಸಾಹೇಬ್ರೆ. ಹಾಂ ಸಾಹೇಬ್ರೆ. ಸಾಹೇಬ್ರೆ ನಮ್ಮ ಮುಷ್ಟಿ ಪಕ್ಷದ ಇವ ಕ್ಯಾಂಡಿಡೇಟ್ ಅದಾನಲ್ರಿ, ಪ್ರಮೋದ್ ಲಂಗುಟಿ ಮಾಡಕತ್ತಾನ ಸರ್, ಮೇಲೆ ಹಚ್ಚಕತ್ತಾನ ರೀ. ಏನಂತ ಮಾತಾಡಿ ಹೊಳ್ಳಿ ಮಾತಾಡ್ತೇನೆ ಸಾಹೇಬ್ರೆ ನಿಮಗೆ. ನಮಸ್ತೆ ಸಾಹೇಬ್ರೆ, ನಮಸ್ತೆ. ಹೇಳ ಲಂಗುಟಿ. ಹಾಂ ನಮಸ್ತೆ. ಏನಪ್ಪ ಚುನಾವಣೆ ತಯಾರಿ ಹೇಗೆ ನಡೆದಿದ್ದು ಎಲ್ಲ ನಿಂದು? ಸರ್ ಎಲ್ಲ ಚೆನ್ನಾಗಿ ನಡೀತೈತೆ ಸರ್. ನೀನು ಎಲೆಕ್ಷನ್ ಆಗೋವರೆಗೂ ಸ್ವಲ್ಪ ಬೇಗ ಹೇಳ್ಬೇಕಪ್ಪ. ನೀನು 8-9 ಗಂಟೆಗೆ ಎದ್ರೆ ಹೆಂಗೆ? ಸರ್ ಟಿಕೆಟ್ ಅಂತೂ ಕೊಡಿಸಿದ್ರಿ, ನಮಗೂ ಭಾಳ ಅಂದ್ರೆ ಭಾಳ ಹೆದರಿಕೆ ಎತ್ತಿಬಿಟ್ಟ ಸರ್. ಅದಕ್ಕೆ ನಾ ಏನು ಮಾಡಾಕೊಂಡ್ರಿ, ಎಲ್ಲ ದೇವ್ರ ದರ್ಶನ, ಗುಡಿ ಯಾವ ಗುಡಿನೂ ಬಿಟ್ಟಿಲ್ಲ ಸರ್, ಎಲ್ಲ ದೇವ್ರ ದರ್ಶನ ಮಾಡೀನಿ ಸರ್. ಎಲ್ಲಿ ಎಲ್ಲರೂ ಕೂಡ್ಕೊಂಡು ನಾನು ಬಲಿಕ ಬಕ್ರ ಮಾಡಾಕೊಂತೀರಿ ಅನಿಸ್ಬಿಟ್ಟ ಸರ್ ನನಗೆ. ಏನದ? ಆ ಥರ ಇಲ್ಲ, ಯಾಕಪ್ಪ ತಿಳ್ಕೊತೀಯ ನೀನು? ಕೇಳಿಲಿ, 3 ಜನ ಸಿಟ್ಟಿಂಗ್ MLAಗಳಿದ್ದೀವಿ, ನಾನೊಬ್ಬ ಮಂತ್ರಿ ಇದ್ದೀನಿ ಇಲ್ಲಿ ನಿನ್ನ ಸಲುವಾಗಿ. ಈ ಸತಿ ಶತಾಯ ಗತಾಯ ನಿನ್ನ ಪಾರ್ಲಿಮೆಂಟಿಗೆ ಕಳಿಸೇತಿರ್ತೀನಿ ನಾನು. ಯು ಗೋ ಟು ದ ಪಾರ್ಲಿಮೆಂಟ್, ಯು ನೋ. ಹಾಂ, ಈಗ ಒಂದು ಕೆಲಸ ಮಾಡು. ಏನು ಹೇಳಿ ಸರ? ಈಗ ಒಂದೊಂದು ಜಡ್ಪಿ ಲೆವೆಲಲ್ಲಿ ಒಂದೊಂದು ಬಹಿರಂಗ ಸಭೆ ಮಾಡ್ಕೊಂಡು ಹೋಗೋಣ. ಈಗ ಫಸ್ಟು ಯಾವುದಿದು ಕಿರಿಕ್ಸಾಲಿ ಜಡ್ಪಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ 4 ಪಂಚಾಯತಿ ಬರ್ತವೆ. ಅಮಟಾಪುರ ಮತ್ತು ಗಳಿಗಿನಕೊಪ್ಪ ಮತ್ತು ಶಾಡಂಬಿ ಮತ್ತು ಹೊಲ್ತಿಕೋಟೆ ಇವು ಪಂಚಾಯತಿ ಬರ್ತವೆ. ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲಿ ಸೇರಿಸ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡೋಣ. ಸರ ಈಗ ಅಂದಾಜು ಅದಕ್ಕೆ ಎಷ್ಟು ಅಮೌಂಟ್ ಖರ್ಚಾಗ್ಬೋದು ಸರ್? ಅದು ಬರುತ್ತಪ್ಪ, ಸ್ವಲ್ಪ ಖರ್ಚು ಬರುತ್ತೆ. ನೀನು ಸದ್ಯಕ್ಕೊಂದು 25 ಇಟ್ಕೊಂಡಿರು. ನಾನು ಮಾತಾಡಿದ್ದೀನಿ, ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ಫಂಡ್ ಬರುತ್ತೆ, ನೀನು ತಲೆ ಕೆಡ್ಸ್ಕೋಕೆ ಹೋಗ್ಬೇಡ. ಹ್ಞೂ ಬರುತ್ತೆ, ಪಾರ್ಟಿ ಫಂಡ್ ಇರುತ್ತಪ್ಪ ನಿನ್ನ ಜೊತೆಗೆ, ನಾವು ಇರ್ತೀವಿ, ಪಾರ್ಟಿ ಫಂಡು ಇರುತ್ತೆ. ನೀನು ಯಾಕಪ್ಪ ತಲೆ ಕೆಡ್ಸ್ಕೊತೀಯಾ? ಸರ ಆ ನಂಬಿಕೆ ಮೇಲೆ ಅದನ್ ಸರ್ ನಾನು. ಬಿಡಯ್ಯ ನೀನು, ಬಿಡು, ನೀನು ಎದುರುಬೇಡ, ನೀನು ಧೈರ್ಯವಾಗಿರಪ್ಪ ನೀನು. ನೋಡಿ ಸರ, ನಿಮ್ಮ ಕೈ CM ಸರ್ ಕೈ ಹಿಡ್ದನ್ರಿ, ನೀವ ಏನಾರ ಮಾಡಿ ನನ್ನ ದಡ ಸೇರಿಸ್ಬೇಕು ಸರ. ಸಿ ಲಂಗುಟಿ, ಯು ಡೋಂಟ್ ಫಿಯರ್, ಐ ಆಮ್ ಹಿಯರ್, ಹಮಾರ CM ಇಸ್ ದೇರ್, ವೈ ಯು ಫಿಯರ್? ಯು ಸ್ಟಿಲ್ ಕಾನ್ಫಿಡೆಂಟ್ ಯು ನೋ? ಹಾಂ, ಈಗ ನಾಳೆ ಏನು ಅದು ಕಿರಿಕ್ಸಾಲಿ ಜಡ್ಪಿಯಿಂದ ಎಷ್ಟು ಗಾಡಿಗಳು ಬರ್ತಾವಲ್ಲ, ಒಂದು ಗಾಡಿಗೆ ಒಂದು 5,000 ರೂಪಾಯಿದಂತೆ ಕೊಡು. ಮತ್ತು ಜನ ಬಂದಿರ್ತಾರಲ್ಲ, ಒಂದು ತಲೆಗೆ ಒಂದು 200 ರೂಪಾಯಿ ಕೊಟ್ಬಿಡು. ಹಾಂ, ನೆಕ್ಸ್ಟ್ ಮತ್ತೆ ಅವ್ರು ಜನ ಕರ್ಕೊಂಡು ಬರ್ತಾರೆ. ಸರಿ ಸರ್. ಓಕೆಪ್ಪ, ಓಕೆ ಸರಿ. ಮಧ್ಯಾಹ್ನ ಫ್ರೀ ಇದ್ರೆ ಇಲ್ಲಿ ಇದ್ರ ಹತ್ರ ಬಂದ್ಬಿಡು, ರೆಸಾರ್ಟ್ ಹತ್ರ ಬಂದ್ಬಿಡು. ಸರ ನಾನು ಅಲ್ಲಿ ನಮ್ಮ ಸಮಾಜದ ಮುಖಂಡರ ಜೊತೆ ಒಂದು ಸ್ವಲ್ಪ ಮಾತಾಡೋದು ಸರ್, ಅದಕ್ಕೆ ನಾನು ಟೈಮ್ ಸಿಕ್ಕರೆ ಸಾಯಂಕಾಲ ಬಂದು ತಮಗೆ ಭೇಟಿ ಆಗ್ತೀನಿ ಸರ್. ಹಾಂ ಓಕೆಪ್ಪ, ಬಾಯ್. ಇವರು ಹೊಸ ಹುಡುಗರಿಗೆ ಟಿಕೆಟ್ ಕೊಟ್ಬಿಟ್ಟು ನಮ್ಮ ಜೀವ ತಿತ್ತಾರೆ ಇಲ್ಲಿ. ಸಾಹೇಬ ನೋಡಿದ್ರೆ ಅವನ್ನ ಕ್ಯಾಂಡಿಡೇಟು ಅವ್ನು MP ಮಾಡಿ ಕಳಿಸ್ಲೇಬೇಕು ಪಾರ್ಲಿಮೆಂಟಿಗೆ ಅಂತಾನೆ. ಇವ್ನು ನೋಡಿದ್ರೆ ಹುಡುಗ ಏನು ಮಾಡೋದು? ಈಗ ಬೇರೆ ಕ್ಯಾಂಡಿಡೇಟ್ ಹಾಕೋಕ್ಕೆ ಕಾಶಿ ವಿರುದ್ಧ ಅಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾವುದೂ ಇಲ್ಲ. ಇವನೇ ಈಗ ಟಪ್ ಫೈಟ್ ಕೊಡಬೇಕು ಅದವನು. ಚಿಕ್ಕಮಟ್ಟ ಸರ್, ಈಗ ನೋಡಿಲ್ಲ, ಕಿರಿಕ್ಸಾಲಿ ಬ್ಲಾಕ್ ಅಧ್ಯಕ್ಷ ಇದಾನಲ್ಲ ಅವ ಕಿಡ್ಡಿ, ಅವನಿಗೆ ಫೋನ್ ಮಾಡು. ಆ ಜಡ್ಪಿಗೆ ಯಾವ್ಯಾವ ಪಂಚಾಯತಿ ಬರುತ್ತಲ್ಲ, ಆಯಾ ಪಂಚಾಯತಿಯಿಂದ ಒಂದೊಂದು ಗಾಡಿ ತರಕ್ಕೆ ಹೇಳ್ಬಿಡು. ಸರಿ ಸರ್. ಅವ್ನಿಗೆ ಫೋನ್ ಮಾಡಿ ಹೇಳು, ಒಂದು ಗಾಡಿಗೆ 4,000 ರೂಪಾಯಿ ಕೊಡ್ತಾರಂತ ಹೇಳ್ಬಿಡು ಕ್ಲಿಯರ್ ಆಗಿ. ಸರಿ. ನಮಸ್ಕಾರ MLA ಸಾಹೇಬ್ರ. ನಾ MLA ಅಲ್ರಿ, ಅವ್ರ PA ಮಾತಾಡೋದು. ನಮ್ಮ ಪಾಲಿ ನೀವ MLA ಇದ್ದಂಗೆ ರೀಪ್ಪ. ಹಾಂ ಹೇಳ್ರಲ್ಲ, ಏನು ವಿಷಯ? ಈಗ MP ಎಲೆಕ್ಷನ್ ಐತಲ್ರಿ,
ನಿಮ್ಮ ಅಮಟಾಪುರದಿಂದ ಒಂದು ಗಾಡಿ ಮಾಡ್ಕೊಂಡು 15-20 ಮಂದಿ ಕರ್ಕೊಂಬರ್ರಿ. ಏ ನಮ್ದು ಅಮಟಾಪುರ ಅಲ್ರಿ, ಹುಲಿಪುರ. ಅದು ನಾನು ಅಮಟಾಪುರದಾಗೆ ಇರ್ತೇನೆ. ನಾನು ಗೋಕುಲರು ಸೇರಿ ಬರ್ತೇವೆ ತೊಗೊಳ್ರಿ, ಮಂದಿ ಕರ್ಕೊಂಬರ್ತೇವೆ. ಮತ್ತು ಚಾ ಪಾನಿ ವ್ಯವಸ್ಥೆ ಏನಾರು ಐತೇನ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಒಂದು ಗಾಡಿಗೆ 4,000 ಅಲ್ಲ 3,000. ನಿಮ್ಮ ತೆಲಿಗೆ 100 ರೂಪಾಯಿ ಬರ್ತೈತೆ ರೀ. ಹೇ ನಿಮ್ಮ ಏನು ಹೇಳಕತ್ತೀರಿ ನೀವು? ಇಲ್ಲೇ 500-400 ರೂಪಾಯಿ ಒಂದು ತಲೆ ಕೊಡಕತ್ತಾರ ಅಂತಾರೆ. ಹೋಗಿ ನೀವು 100 ರೂಪಾಯಿ ಅನ್ನಕತ್ತೀರಲ್ರಿ ಮಾರಾರ. ಮೆಂಬರ್ ಅಲ್ತು ಪಾಲ್ತು ಕಟ್ಟಿ ಮ್ಯಾಗ ಕುಂತಿರ್ತಾರ, ಅವ್ರನ್ನ ಕರ್ಕೊಂಬರ್ರಿ. ಇಂಥವೆಲ್ಲ ನಾನು ನಿಮಗೆ ಹೇಳ್ಕೊಡ್ಬೇಕನ್ರಿ ಇದು? ಆತವ್ರು ಕರ್ಕೊಂಬರ್ತೇವೆ. ಮತ್ತು ನಾವು ಲೀಡರ್ಸ್ ಅದಾವೆ, ನಮಗೆ ಎಕ್ಸ್ಟ್ರಾ ನೋಡ್ಕೋಬೇಕಾ? ಮತ್ತು ಆತ ಬರ್ರಿ ಕೊಡೋಣಂತ. ಏನು ನಿಮ್ಗಿಂತ ಹೆಚ್ಚಿಂದ ಐತೇನ ಅದು? ಸಾಯಂಕಾಲ 3 ಗಂಟೆಗೆ ಪಕ್ಕ ಬರ್ರಿ, ತಪ್ಸಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ. ನಮಸ್ಕಾರ. ಗೋಕುಲ ಅವ್ರು MLA PA ಫೋನ್ ಹಚ್ಚಿದ್ರು, ನಾಳೆ ನಿಮ್ಮೆಲ್ಲ ಕಾರ್ಯಕರ್ತರು ಕರ್ಕೊಂಬರ್ರಿ ಅಂತ ಹೇಳ್ಯಾರ. ಅದಕ್ಕೆ ನಾಳೆ ನಿಮ್ಮೆಲ್ಲ ಕಾರ್ಯಕರ್ತನ ಸ್ವಲ್ಪ ಕೂಡ್ಸಿಡು. ಹಾಂ, ನಾಳೆ ಹೋಗ್ಬಿಡೋಣಂತ. ಯಾಕೆ ನೀರಂಗಲ್ಲ? ಹೌದಾ? ಆತು, ನಾನೇ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಕಂತ ನೀವು ಒಂದು ಸ್ವಲ್ಪ ಅಲ್ಲೆಲ್ಲ ಹೇಳಿಡ ಕಾರ್ಯಕರ್ತರಿಗೆಲ್ಲ. ಹಾಂ, ಇಡ್ಲಿ ಹಂಗಾರ? ಆಯ್ತು, ಓಕೆ, ಬಾಯ್. ಎಕ್ಸ್ಕ್ಯೂಸ್ ಮೀ. ಎಸ್ ಟೆಲ್ ಮೀ. ಇಲ್ಲಿ ಜಗದೀಶ್ ಅನ್ನೋರು ಅದಾರಲ್ರಿ, ಅವ್ರನ್ನ ಮೀಟ್ ಮಾಡ್ಬೇಕಾಗಿತ್ತು ರೀ. ಯಾವ ಜಗದೀಶ? ಎಷ್ಟು ಜನ ಜಗದೀಶ್ ಅನ್ನೋರು ಅದಾರ ಇಲ್ಲಿ? ಒಬ್ಬನ ಅದಾನ. ಹಾಂ, ಅವ್ರು ಒಬ್ರನ್ನ ಮೀಟ್ ಮಾಡ್ಬೇಕಾಗಿತ್ತು ರೀ. ಹೌದಾ? ಎಸ್, ಫಾಲೋ ಮೀ. ಅಂದಂಗೆ ನೀವು ಯಾರು? ಅವ್ರ ಮಾವನ ಮಗಳು. ಅದಕ್ಕಂತ ನಾ ಎಲ್ಲೋ ನೋಡಿದ್ದೆ ಅಂತೇಳಿ. ಯೂಟ್ಯೂಬ್ನಾಗ ನೋಡಿರ್ಬೇಕು ನೀವು. ಎಸ್, ಕರೆಕ್ಟ್. ಹಾಯ್. ಹಾಯ್, ಅನುಶ್ರೀ ನೀವು? ನಾನ ರೀ. ಪ್ರಕಾಶ್ ಸರ್ ಹೇಳ್ಯಾರ ನಿಮ್ಮ ಬಗ್ಗೆ, ಅದು ಆ ಥರ ಸ್ವಲ್ಪ ವ್ಯವಸ್ಥೆ ಮಾಡಂತೇಳಿ. ಹೌದ್ರಿ. ನಮ್ಮ 3 ಮಂದಿ ಎಲ್ಲ ಕೊಡ್ಸೀನಿ, ನೀವು ಆರಾಮಾಗಿ ಕಾರ್ಯಕ್ರಮ ಮಾಡ್ಕೊರಿ. ನೀವು ಬರಲ್ಲ? ಇಲ್ಲ ಬೇಡ್ರಿ, ನಾನು ಕ್ಯಾಮ್ರಾ ಹಿಂದಿರ್ತೀನಿ, ಅದೇನೈತಿ ನೀವು ಮಾಡ್ಕೊರಿ. ಇದು ನಮ್ದು ಫಸ್ಟ್ ಪ್ರೋಗ್ರಾಮ್ ರೀ, ಸ್ವಲ್ಪ ಭಯ ಆಗತೈತಿ. ಹೆದರ್ಬೇಡ್ರಿ, ಎಲ್ಲ ನಿಮ್ಮೂರನ್ನ ಜನನ ಅಂತ ಅನ್ಕೋರಿ. ಅವ್ರಿಗೆ ಹೇಳೀನಿ. ಯಮ್ಮ, ಇವರು ಅನುಶ್ರೀ ಅಂತೇಳಿ. ನೀವು ಬಹುಶಃ ನೋಡಿರ್ಬೇಕು ಅವ್ರನ್ನ ಯೂಟ್ಯೂಬ್ನಾಗ. ಈಗೀಗ ಕೆಲವೊಂದು ನ್ಯೂಸ್ ಚಾನಲ್ನಾರು ಏನು ಮಾಡತ್ತಾರಂದ್ರೆ, ಇವು ಸೋಷಿಯಲ್ ಮೀಡಿಯಾದಾಗ ಫೇಮಸ್ ಆಗಿರ್ತಾರಲ್ಲ, ಅಂಥವ್ರ ಕಡೆಯಿಂದ ಇಂಥ ಎಲೆಕ್ಷನ್ ಕಾರ್ಯಕ್ರಮ ಆದಿದ್ದು ಮಾಡ್ಸಾಕತ್ತಾರ. ನೀವು ಅವ್ರನ್ನ ನವಲ್ಗುಂದದವ್ರು ಅದಾರಲ್ಲ, ರೇಣುಗುಪ್ಪಿ ಅಂತೇಳಿ, ಅವರೆಲ್ಲ ಮಾಡ್ತಾರಲ್ಲ, ಹಂಗೆ ಇವರು ಮಾಡಾಕತ್ತಾರ. ಅದಕ್ಕೆ ಅವರು MP ಎಲೆಕ್ಷನ್ ಬಗ್ಗೆ ಕೇಳ್ತಾರೆ. ನೀವು ಅದೇನೈತಿ ಹೇಳ್ರಿ, ಮತ್ತು ಕೆಟ್ಟದಾಗಿ ಮಾತಾಡಕ್ಕೆ ಹೋಗ್ಬಿಟ್ರೆ. ಮೇಡಮ್, ನೀವು ಮಾಡ್ಕೊರಿ. ಜಗದೀಶಣ್ಣ, ನನ್ನೂ ಸ್ವಲ್ಪ ಕ್ಯಾಮ್ರಾದಾಗ ಫೋಕಸ್ ಮಾಡೋನು. ನೋಡಿಲ್ಲ ಅರ್ಬಿನ ಜಿಗ್ಗಾಗ ಬಂದಿನ. ಹೆಡಿಂಗ್ರಿ ಎಲ್ಲ ಹೇಳ್ತಾನೆ ತಗೋ, ಹುಡುಗಿಯಾರು ಕಂಡ್ರೆ ಸಾಕು, ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ ಮಗ. ಹಲೋ, ಸ್ಟಾರ್ಟ್ ಮಾಡೋಣ. ನಮಸ್ಕಾರ, TV 69ಗೆ ಸ್ವಾಗತ. ನಾನು ನಿಮ್ಮ ಅನುಶ್ರೀ. ನಾವಿವತ್ತು ಅಮಟಾಪುರದಲ್ಲಿದ್ದೀವಿ. ಇದೇ ಮೇ 7ನೇ ತಾರೀಕಿಗೆ ಎಲೆಕ್ಷನ್ ನಡೆಯಲಿದೆ. ಅದ್ರ ಬಗ್ಗೆ ಅಮಟಾಪುರ ಜನರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಓಟು ಯಾರಿಗೆ? ನಮ್ಮದು ಚಂಡುವಿಗೆ. ಮುಷ್ಟಿಗೆ ಯಾಕೆ ಹಾಕಲ್ಲ? ನಮ್ಮ ಮನಸ್ಸದ. ನಿನ್ನವನ ಮುಷ್ಟಿ ಪಕ್ಕಿಸ್ತಾರ, ಫ್ರೀ ಬಸ್ ಕೊಟ್ಟಾರ. ಬೆಂಗಳೂರು ಮೈಸೂರು ಎಲ್ಲ ಅಡ್ಡಾಡಿ ಕಸ್ಲಿಕ್ಕೆ ಮತ್ತು ಅವ್ರಿಗೆ ಓಟ್ ಹಾಕೋದಿಲ್ಲಂತೆ. ಚಂಡುವಿನಾರ ಗ್ಯಾಸ್ ಕೊಟ್ಟಾರಲ್ಲ, ಹೆಂಡತಿ ಗ್ಯಾಸ್ನಾಗ ಅಡಿಗೆ ಮಾಡಿ ನಿಂತು ತೋಡ್ತಾ, ಗೊತ್ತಾಗಲ್ಲ ನಿನಗೆ? ಫ್ರೀ ರೇಷನ್ ಕೊಡ್ತಾರ, ಅದ್ರಾಗ ಅರ್ಧ ಚಂಡುವಿನಾರೇ ಕೊಡ್ತಾರ. ಅಷ್ಟು ಆದ್ರೆ ನಿನಗೆ ಒಂದಿನ ಸಾಲಂಗಿಲ್ಲ ಅವು. ಮುದುಕಿ, ನಿನಗೆ ನಿನ್ನ ಸೊಸಿಗೆ ತಿಂಗಳಿಗೆ 2,000 ರೂಪಾಯಿ ಹಾಕ್ತಾರಲ್ಲ, ಏನು ಹೇಳ್ತಿ ಅವ್ರಿಗೆ? ಬ್ಯಾಗಿನ ಅಜ್ಜ ರೈತರಿಗೆ 6,000 ರೂಪಾಯಿ ಹಾಕ್ತಾನಲ್ಲ, ಅದಕ್ಕೇನು ಹೇಳ್ತೀನಿ ನೀನು? ಕರೆಂಟ್ ಫ್ರೀ ಕೊಡ್ತಾರಲ್ಲ, ಅದನ್ನ ಮಾಡ್ತೀನಿ ನೀನು? 1,100 ರೂಪಾಯಿ ಇದ್ದಿದ್ದ ಗ್ಯಾಸ್ 500-500 ರೂಪಾಯಿ ತೊಗೊಂಬಕತ್ತಾರ, ಅದನ್ನ ಮಾಡ್ತೀನ? ಈಗ ಎಲ್ಲಿ ಕೊಡ್ತಾರ? ತಗೊಳ್ದ 1,100 ರೂಪಾಯಿ ತೊಗೊಳಕತ್ತಾರ ಅವ್ರು. 500-600 ರೂಪಾಯಿ ತೊಗೊತಾರ. ಹಲೋ, ಅಮ್ಮ ಕಚ್ಚಾಡ್ಬೇಡ್ರಿ. ನಿಮ್ಮ ಓಟು ನಿಮ್ ಇಷ್ಟ. ಅಜ್ಜಾರ ನೀವ್ ಹೇಳ್ರಿ, ಈ ಸಲ ಯಾರು ಗೆಲ್ತಾರ? ಚಂಡು ಹೂವು ಮುಕುಂದ್ ಕಾಶಿ ಅವ್ರಿಗೆ ಗೆದ್ದಿದಾರ. ಯಾಕೆ ಅವ್ರು ಯಾಕೆ ಗೆಲ್ತಾರ್ರಿ? ಅವ್ರು ಒಂದು ಭ್ರಷ್ಟಾಚಾರ ಮಾಡಿಲ್ಲ, ಮತ್ತು ನಮ್ಮ ಊರಾಗೆಲ್ಲ ರೋಡ್ ಮಾಡ್ಯಾರ, ರೈಲ್ವೆ ಸ್ಟೇಷನ್ ಕಟ್ಟ್ಯಾರ, ವಿಮಾನ ನಿಲ್ದಾಣ ಮಾಡ್ಯಾರ. ವಿಮಾನದಾಗ ನಾನು ಹತ್ತು ಅಡ್ಡಾಡಿ ಬಂದನಿ. ರೈತರಿಗೆ ಭಾಳ ಒಳ್ಳೇದು ಮಾಡ್ಯಾರ. ನಮ್ಮ ಊರಿಗೆ ಏನು ಮಾಡ್ಯಾರ ಅವ್ರ? ಅದಪ್ಪ ವರ್ಷ ಹೋಗ್ಯಾರಲ್ಲ, ಬಣ್ಣ ಸಾಲಿಗೆ. ಯಾರ ಎದಕ್ಕರ ಹಾಕ್ರಿಪ್ಪ, ನಮ್ಮ ದೇಶ ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ನಾವು ಚಂಡು ಹೂವಿಗೆ ಹಾಕವ್ರು.
ನಮ್ಮ ಮನಿತನ ಚಂದ ನಡಿಬೇಕಾದ್ರೆ ನಾವು ಮುಷ್ಟಿ ಪಕ್ಷಕ್ಕೆ ಹಾಕೋರ ಹಾಕೊಂಡು ಹೋಗ್ರಿ. ನಾವು ಮುಷ್ಟಿ ಪಕ್ಷಕ್ಕೆ ಹಾಕೋರ ಅರ್ಥ ಮಾಡು. ಚಂಡುಗೆ ಹಾಕೋರೆ ನಾವು ಮುಷ್ಟಿ ಪಕ್ಷಕ್ಕೆ ಹಾಕೋರ ಚೆಂಡುವಿಗೆ ಹಾಕೋರಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಮಟಾಪುರ ಜನರ ಚುನಾವಣೆಯ ಮಾತಾಗಿತ್ತು. ಇನ್ನೊಂದು ಸ್ವಲ್ಪ ದಿನ ಕಾದ್ ನೋಡೋಣ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೆ ಅಂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV69. ನಾನು ನಿಮ್ಮ ಅನುಶ್ರೀ ವಿತ್ ಕ್ಯಾಮ್ರಾಮ್ಯಾನ್ ಆನಂದ್. ಬರ್ರಿ ಹೋಗ್ಲು ಬರ್ರಿ. ಅವ್ರು ಮೆಂಬರ್ PC ಅವರು ಮುಂದೆ ಹೋಗ್ಯಾರ. ಅವರು ನಾವು ಹೋಗೋಣ ಬರ್ರಿ ಹೋಗ್ಲು. ಅಲ್ಲ ಈ ಗಂಡಾಕಿ ಹೆಣ್ಮಕ್ಳು ಬರಕತ್ತಾರ ಟ್ರ್ಯಾಕ್ಟರ್ ತೊಗೊಂಬಂದಿಲ್ಲ ಹತ್ತಕ್ಳು ನಾವ್ಕ ಈ ಎಲೆಕ್ಷನ್ ಗದ್ದೆಲ್ಲ ಗಾಡಿ ದೊಡ್ಡ ಗಾಡಿ ಸಿಗಂಗಿಲ್ಲ. ಟ್ರ್ಯಾಕ್ಟರ್ ಆಗೈತಿ ನಮಗೆ. ಬರ್ರಿ ಹೋಗೋಣ ಬರ್ರಿ. ಪುರುಷರಿಲ್ಲ ಮಾಸ್ತರ ಇಲ್ಲಿ ನೋಡ ನಾನು ನೋಡಪ್ಪ ನಾನಂತೂ ನಮ್ಮ ಅಪ್ಪಗೆ ದಿನ 100 ರೂಪಾಯಿ ಕೊಡ್ಬೇಕು ಮತ್ತೆ ಎಣ್ಣೆ 100 ರೂಪಾಯಿ ಪಪ್ಪಿ ಹತ್ತು ಕೊಡ್ತಾನಂದ್ರೆ ಅಷ್ಟೇ ಬರ್ತಾನ ನಿಮ್ಮ ಅಪ್ಪನು ಇಲ್ಲೇ ಅದ. ನಾವು ನಿಂದು ಕೂಡ ಕೊಡ್ತ ಬರ್ರಿ. ನನಗೆ 200 ಬೇಕು ಅಂದಷ್ಟು ಗಾಡಿ ಹತ್ತನ ಕೊಡ್ರಿ. ಹತ್ತು ಬೈಲಿ ಹತ್ತು. ಹೆಣ್ಮಕ್ಳಿಗೆ 500 ರೂಪಾಯಿ ಹತ್ತು ಬೇ ಹತ್ತು ಹುಡುಗ ಹತ್ತು. ನಿಮ್ಮ ಓಟು ಯಾರಿಗೆ? ಮುಸ್ಲಿಂ ಪಕ್ಷಕ್ಕೆ. ನಿಮ್ಮ ಓಟು ಯಾರಿಗೆ? ನೋಟು ಕೊಟ್ಟವರಿಗೆ. ನಿಮ್ಮ ಓಟು ಯಾರಿಗೆ? ನೋಟು ಕೊಟ್ಟು ಕಾಲು ಬಿದ್ದವ್ರಿಗೆ. ಓಟು ಯಾರಿಗೆ? ಅಲ್ಲಿ ಮುಸ್ಲಿಂ ಪಕ್ಷಕ್ಕೆ 500 ರೂಪಾಯಿ ನೋಟ್ ಕೊಟ್ಟವ್ರಿಗೆ. ಏ ಹಾಡ ಚೋಣ ಕೊಡ್ತಾರನೆ. ಬರ್ರಿ ಬರ್ರಿ ಇಲ್ಲೇ ಬರ್ರಿ. ಹೇಳಿ ಬರ್ರಿ ಎಲ್ಲ ಹೇಳಿ ಬರ್ರಿ. ಮುದುಕಿ ಕೆಳಗೆ ಬಾ. ಹೇಳ್ದ ಬರ್ರಿ. ಕೇಳಿಲ್ಲ ಇಲ್ಲೇ ಅದಾರ ಅವ್ರು. ಬರ್ರಿ ಎಲ್ಲರೂ ಇಲ್ಲೇ ಬಿಟ್ಟಾರ. ಬರ್ರಿ ಹೋಗ್ಲು ಬರ್ರಿ. ನಡಿ ನಾ ಇಡ್ಸ್ಕೊಂಡ್ಬರ್ತಾನೆ. ನಡಿ ರೊಕ್ಕ ಇಸ್ಕೊಂಡು ನಡಿ. ಪಟ ರೊಕ್ಕ ಇಸ್ಕೊಂಡು ನಡಿ. ಬರ್ರಿ ಹೋಗಿ ಬರ್ರಿ. ಇಲ್ಲಿ ಬರ್ರಿ ಇಲ್ಲಿ ಬರ್ರಿ. ಬರ್ರಿ ಪಟ ಪಟ ಬರ್ರಿ. ಚಿಕ್ಕಮಟ್ಟ ಸರ್ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದಂಗೆ ಆಗೈತಾನ? ಇಲ್ಲ ಸರ್, ಈಗ ಹುಲಿಪುರ ಅಂತಾಪುರ ಅಷ್ಟೇ ಬ್ಯಾಚ್ ಬಂದಿದೆ. ಅದು ಇನ್ನೊಂದು ಬ್ಯಾಚ್ ನೀವು ಶಾಮಿಲ್ ಯಾಕೋ ಹಂಗೆ ಮಾಡಿದ್ರಿ? ಅಂದರೆ ಸ್ವಲ್ಪ ಅವ್ರಿಗೆ ಆಯ್ ಬರಲಿ ಸರ್. ಇವ್ರ ನ್ಯೂಸ್ ಕೈ ಶಾಮಿಲ್ ಅವ್ರು ನೋಡೋಣ. ಲಂಗೋಟಿ ಅನ್ನೋರಿಗೆ ಜೈ. ಲಂಗೋಟಿ ಅನ್ನೋರಿಗೆ ಜೈ. ಲಂಗೋಟಿ ಅನ್ನೋರಿಗೆ ಜೈ. ಲಂಗೋಟಿ ಅನ್ನೋರಿಗೆ. ಅಣ್ಣಾರೆ ನಿಮಗೆ ಟಿಕೆಟ್ ಕೊಟ್ಟಿದ್ದೆ, ನನಗೆ ಟಿಕೆಟ್ ಕೊಟ್ಟರೆ ನಾನು ಸಂತೋಷ ಆಗೈತ್ರಿ ಅಣ್ಣಾರ. ನನಗೆ ತೋರಿ ಅದ ಒಂದು ಖುಷಿಗೆ ಒಂದು ಸ್ವೀಟ್ ಇರ್ಲಿ ಅಣ್ಣಾರ. ಈ ಸಲ ಕಪ್ ನಮ್ದರಿ. ಕಪ್ಪ ಹೋಗ್ರು. ಈ ಕಾನ್ಫಿಡೆನ್ಸ್ ನಾವು ವೋಟಿಂಗ್ ಬೂತ್ನಾಗ ತೋರಿಸ್ರಿ. ಹೋಗ್ರಪ್ಪ ಅಲ್ಲೇನ್ರಿ. ಇಲ್ಲಿ ಜಾಗರಣೆ ಮಾಡಕ್ ಬಂದಿದ್ದೀರಾ? ಗೌಡ ಶುರು ಮಾಡು. ಇವತ್ತಿನ ಈ ಒಂದು ಲೋಕಸಭೆ ಚುನಾವಣೆಯ ಪೂರ್ವ ಸಿದ್ಧತೆಗಾಗಿ ಈ ಒಂದು ಸಭೆಗೆ ಆಗಮಿಸಿರುವ ನನ್ನ ಆತ್ಮೀಯರು ಮತ್ತು ಈ ಭಾಗದ ಅತ್ಯಂತ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ವಿಕಾಸ್ ಮೇಟಿ ಸಾಹೇಬರಿಗೆ ಮತ್ತು ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಮತ್ತು ಈ ಭಾಗದಲ್ಲಿ ತಮ್ಮದೇ ಆಗಿರತಕ್ಕಂತಹ ಜನಸೇವೆಯನ್ನು ಮಾಡಿ ಇವತ್ತಿನ ಒಂದು ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿರುವ ನಮ್ಮ ಯುವ ನಾಯಕರಾಗಿರುವ ಪ್ರಮೋದ್ ಲಂಗೋಟಿ ಸಾಹೇಬರಿಗೂ ಸಹಿತ ನಾನು ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ನಮ್ಮ ಮುಷ್ಟಿ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಸಹಿತ ಈ ಒಂದು ಲೋಕಸಭೆ ಚುನಾವಣೆ ಪ್ರಚಾರ ಸಭೆಗೆ ಬಂದಿರುವ ಮತ್ತೆಲ್ಲ ತಂದೆ ತಾಯಂದಿರಿಗೂ ಅಕ್ಕ ತಂಗಿಯರಿಗೂ ಗುರು ಹಿರಿಯರಿಗೂ ಸಹಿತ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಮುಷ್ಟಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಯಾರು ಅಂಥೇಳಿ ನಿಮಗೂ ತಿಳಿದೈತಿ, ನನಗೂ ತಿಳಿದೈತಿ. ಆದ್ದರಿಂದ ಈ ಸಾರಿ ಮುಷ್ಟಿ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಸಹೋದರರಾದ ಪ್ರಮೋದ್ ಲಂಗೋಟಿ ಅವರನ್ನು ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ
ಅತ್ಯಂತ ಬಹುಮತದಿಂದ ಆರಿಸಿ ಡೆಲ್ಲಿ ಪಾರ್ಲಿಮೆಂಟ್ಗೆ ಕಳಿಸೋ ಜವಾಬ್ದಾರಿ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಇನ್ನು ನಾನು ಮಾತಾಡೋದು ಅಷ್ಟು ಸಮಂಜಸ ಅಲ್ಲ. ಇನ್ನು ಉಳಿದಿದ್ದನ್ನು ಏನಿದ್ರು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರುವ ಸನ್ಮಾನ್ಯ ಶ್ರೀ ವಿಕಾಸ್ ಮೇಟಿ ಸಾಹೇಬರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈಗ ನಿಮ್ಮ ಮಂಡಲಕ್ಕೆ ಎಷ್ಟು ಜಡ್ಪಿ ಬರ್ತಾವ? ಎಷ್ಟು 3 ಬರ್ತಾವ ನಾವು? 4 ಬರ್ತಾವ್ರಿ. ಹಾಂ 4 ಬರ್ತಾವ ಸಾಹೇಬ್ರ. 4 ಜಡ್ಪಿ. ಈಗ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ ಒಂದೊಂದು ಜಡ್ಪಿಗೆ ಒಂದು ಬಹಿರಂಗ ಪ್ರಚಾರ ಸಭೆ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಮಂಡಲ ಲೆವೆಲ್ ಬಂದಾಗ ಒಂದು ಸರಿ CM ಸಾಹೇಬ್ರನ್ನ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ. ಈಗ ನಮಗೆ ನಾವು ಜಡ್ಪಿ ಲೆವೆಲಲ್ಲಿ ಮಾಡಬೇಕು ಅಂತಂದಾಗ ನಮಗೆ ಜನ ಜಾಸ್ತಿ ಸೇರಬೇಕು. ಈ ಲಾಸ್ಟ್ ಟೈಮ್ ಯಾವುದೋ ಒಂದು ಜಡ್ಪಿನ ಮಾಡಿದ್ರಲ್ಲಪ್ಪ, ಅದು ಯಾವುದದು ಹಿಂದ್ಗಡೆ ಎಲ್ಲ ಚೇರ್ ಖಾಲಿನೇ ಇದ್ವು. ಅದನ್ನು ಆಮೇಲೆ ವಿರೋಧ ಪಕ್ಷದವರು ಅದನ್ನು ಟ್ರೋಲ್ ಮಾಡಿದ್ರು. ನನಗೆ ಹಂಗಾಗಬಾರ್ದು, ಜನ ಜಾಸ್ತಿ ಸೇರಬೇಕು, ಕಾರ್ಯಕ್ರಮ ಚೆನ್ನಾಗಿ ಬರಬೇಕು ಅಂದ್ರೆ ಎಲ್ಲಿ ಮಾಡೋಣ, ಯಾವ ಊರಲ್ಲಿ ಮಾಡೋಣ? ಅಷ್ಟಾಗಿ ತಲೆ ಕೆಡ್ಸ್ಕೊಂತೀರಿ ಸಾಹೇಬ್ರೆ? ನಮ್ಮ ಹುಲಿಪುರದ ಮಾಡಿಬಿಡ್ರಲ್ಲ. ನಮ್ಮ ಊರ್ಲೇ ಮಾಡೋನ್ರಿ. ಇವ್ರು ಹುಲಿಪುರದಾಗ ಚಾದರ್ ಹಸಂಗಿಲ್ಲ ಇವ್ರೆ. ನಮ್ಮ ಮೆಂಬರ್ ಎಲ್ಲ ಅಂತ ಇದು ಮಾಡತ್ತಾರ ನೀವ್ರೆ. ಈಗ ನೋಡು ಇರಯ್ಯ, ಈಗ ನೋಡು ವಿಷಯ ಜನಕ್ಕೆ ಹೋಗೋಕ್ಕೆ ಬರೋಕ್ಕೆ ಅನುಕೂಲ ಆಗಬೇಕು. ಜನ ಜಾಸ್ತಿ ಇರಬೇಕು, ಕುರ್ಚಿಗಳು ಖಾಲಿ ಇರಬಾರ್ದು. ಚೇರುಗಳು ಖಾಲಿ ಇತ್ತಂದರೆ ಆಮೇಲೆ ನಾನು ಸುಮ್ಮನೆ ಇರಲ್ಲ. ಆಮೇಲೆ ಜನನ ಜಾಸ್ತಿ ಸೇರಿಸ್ಬೇಕು. ಕಡಿಮೆ ಅಂದರೂ ಒಂದು 4,000 ರಿಂದ 5,000 ಜನ ಕಾಣಿಸ್ಬೇಕು. ಮುಂದೆ ಮೀಡಿಯಾದವರೆಲ್ಲ ಬಂದಿರ್ತಾರಪ್ಪ. ಅದೀಗ ನಾನು ಮೀಡಿಯಾದಲ್ಲಿ ಹೈಲೈಟ್ ಆಗಿದ್ದೀನಿ. ಸ್ವಲ್ಪ ನನ್ನ ಮಾನ ಮರ್ಯಾದೆ ಉಳಿಸ್ಕೊಂಡು ಹೋಗ್ಬೇಕು ನೀವು. ಹಂಗಾದ್ರೆ ಎಲ್ಲಿ ಮಾಡೋಣ ಹೇಳ್ಬಿಡ್ರಿ ನೀಟಾಗಿ. ಜನ ಸೇರಿದಿತ್ತಂದ್ರೆ ಅಮಟಾಪುರದ ಮಾಡಿಬಿಡ್ರಿ ಸಾಹೇಬ್ರ. ಈಗ ಅಮಟಾಪುರಕ್ಕೆ ಜನ ಸೇರ್ತಾರ ಕೂಡಿಸ್ಬೋದ ಅಲ್ಲಿ? ಅಲ್ರಿ ಕ್ಯಾಂಡಿಡೇಟ್ ಅವ್ರಲ್ರಿ, ನಾವಂತ ತಿಳ್ಕೊಂಡು ಕೆಲಸ ಮಾಡ್ತೀವ್ರಿ ಸರ್. ಅದು ಒಡಿ ಇದು ಪಾಯಿಂಟ್. ಅವ್ನು ಬರ್ಲಿಲ್ಲವಲ್ಲ, ಅವ್ನು ಎಲ್ಲಿ ಮೆಂಬರ್ ಉಡಾಳ್ ಮೆಂಬರ್ ಬರಲೇ ಇಲ್ವಲ್ಲ ಅವನು? ಇಲ್ರಿ ಬರಾಕತ್ತಾರ ಸರ್ ಅವ್ರು. ಎಲ್ಲರೂ ಮಂದಿ ಕಳಿಸಿದ್ರೆ ಹಿಂದಿಂದ ಅವ್ರು ಬರ್ತಾರಂತ್ರಿ. ಗಾಡಿ ಒಂದಲ್ಲ 2 ಗಾಡಿ ತಗೊಂಡು ಬರ್ರಿ. ಜನ ಜಾಸ್ತಿ ಇರಬೇಕು. ಗಾಡಿದೇನು ತಲೆಗೇನು ಕೊಡಬೇಕು ನಾನು ಅದೇನು ಹೇಳಿದ್ದೀನಿ ಬ್ರದರ್ ಹತ್ರ, ಅವನು ಕೊಡ್ತಾನೆ. ನೀವು ತಲೆ ಕೆಡಿಸ್ಕೊಂಬೇಡಿ, ಜನ ಮಾತ್ರ ಜಾಸ್ತಿ ಸೇರ್ಬೇಕು. ಬಿಡ್ರಿ ನೀವು. ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಜನ ಸೇರಿಸಿಲ್ಲ ಅಂದರೆ ಮತ್ತೆ ನಾನು ಆಮೇಲೆ ನಿಮ್ಮನ್ನು ಬೈದ್ಬಿಡ್ತೀನಿ. ಜನ ಜಾಸ್ತಿ ಸೇರ್ಬೇಕು. ನೀವೇ ನೋಡ್ತಿರಲ್ರಿ ಸಾಹೇಬ್ರೆ? ಅದು ಮಾಡ್ರಪ್ಪ. ನೀವೆಲ್ಲ ಯುವಕರು ಓಡಾಡಬೇಕು. ನಿಂತಿರೋದು ಯುವಕ ಇಲ್ಲಿ, ನೀವು ಓಡಾಡಬೇಕು, ಹೇಳಬೇಕು ಜನಕ್ಕೆ. ಸಾಹೇಬ್ರ ಅವತ್ತು ಮೀಟಿಂಗ್ನಾಗ ಬಂದಿದ್ರಿ ಅಲ್ರಿ, ಅವತ್ತು ಸರಿಯಾಗಿ ಬಂದ್ ಮಾಡ್ತೇನೆ ಅಂತ ಹೇಳಿ ಹೋಗ್ಲಿಲ್ರಿ ನೀವು. ಮತ್ತು ಬಂದ್ ಆಗಲೇ ಇಲ್ಲ ರೀ, ಇನ್ನೂ ಹೆಚ್ಚಿಗೆ ಆಗೈತೆ. ಹುಟ್ಟಿದ ಹುಡುಗರು ಸತ್ಯ ಕುಡಿಯಾಕತ್ತಾವ್ರಿ. ಈಗ ನೀನು ಎಲೆಕ್ಷನ್ ಮಾತಾಡಕ್ಕೆ ಬಂದಿದ್ಯಾ, ಸಾರಾ ಬಂದ್ ಮಾಡ್ಸಕ್ಕೆ ಬಂದಿದ್ಯಾ ನೀನು? ಸರಿ ಬಂದ್ ಮಾಡಿಸ್ರಿ, ಇಲೆಕ್ಷನ್ ಹೋರಾಡಿ ಆರಿಸ್ತೀವಿ, ತರ್ತೇವೆ ನಿಮ್ಮನ್ನ ಹೋಸ್ಟ್ ಹಾಕಿಸ್ತೇವೆ. ಇರು ಈಗ ನಾವು ಈಗ ಎಲೆಕ್ಷನ್ ಟೈಮು ಸಾರಾಯಿ ಬಂದ್ ಮಾಡಿಸಿದ್ರೆ ಕಾರ್ಯಕರ್ತರು ಕಂಗಾಲಾಗ್ತಾರೆ. ಆಮೇಲೆ ನಮ್ಮ ಪಕ್ಷಕ್ಕೆ ಹೊಡೆತ ಬೀಳುತ್ತೆ. ಇದೆಲ್ಲ ಮುಗಿದ್ ಬಿಡ್ಲಿ, ಎಲೆಕ್ಷನ್ ಎಲ್ಲ ಮುಗಿದ್ ಬಿಡ್ಲಿ, ಮಾರನೇ ದಿವಸನೇ ಬಂದ್ ಮಾಡ್ಸೋಣ ಆಯ್ತಾ? ಇದೊಂದು ಸಾಲದಾಗ ಹೋಗಿ ಕುಂದಿರ್ತೀರಿ, ನಾವ್ ಇಲ್ಲಿ ಹೋಗ್ಕೊಂತ ಕುಂದಿರ್ಬೇಕು. ಏನ್ 500 ಕೊಡ್ತಾರ ಬಿಡ? 500 ಕೊಡ್ತಾರ, 500 ಕೊಡ್ತಾರ. ಹಚ್ಚಿ ಬಿಟ್ಟಿರಿ ರೊಕ್ಕಕ್ಕೆ ಬಡ್ದಾಡೆ ನಮ್ಮ ದೇಶ ಹಿಂಗಾಗಿತ್ತು ತಗೋ. ಈಗ ನಾನು ಸ್ವಾಮೀಜಿಗಳಿಗೂ ಮಾತಾಡಿದ್ದೀನಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲೆಕ್ಷನ್ ಒನ್ ಸೈಡ್ ಆಗಬೇಕು. ಫೇವರ್ ಇದೆ, ಜನ ಎಲ್ಲ ಫೇವರ್ ಇದೆ. ನಮ್ಮ ಗ್ಯಾರಂಟಿ ಮೇಲೆ ಎಲ್ಲ ಜನ ಫೇವರ್ ಇದ್ದಾರೆ, ಮಾಡ್ತಾರೆ. ತಲೆ ಕೆಡಿಸ್ಕೊಂಬಂಗಿಲ್ಲ ಆಯಿತಾ? ನೀವೆಲ್ಲರೂ ನೀಟಾಗಿ ನಿಂತ್ಕೊಂಡು ವೋಟಿಂಗ್ ಬೂತ್ ಹತ್ರ ನಿಂತ್ಕೊಂಡು ವೋಟಿಂಗ್ ಮಾಡಿಸ್ಕೋಬೇಕು. ಅದಕ್ಕೆ ನಾವು ಎಲೆಕ್ಷನ್ನ ಭಾಳ ಪವರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಲಂಗುಟಿ ಮಾತಾಡಪ್ಪ. ಸರ್ ನೀವು ಮಾತಾಡ್ಬಿಡಿ ಸರ್. ಮಾತಾಡಯ್ಯ. ಕ್ಯಾಂಡಿಡೇಟ್ ವೀಕ್ ಇದೆ ಅಂತ ತಿಳ್ಕೊತಾರೆ. ಬಿ ಸ್ಟ್ರಾಂಗ್, ಬಿ ಕಾನ್ಫಿಡೆಂಟ್. ಎಲ್ಲರಿಗೂ ನಮಸ್ಕಾರ. ಈ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಸಾಹೇಬರು ಈಗಾಗಲೇ ತಮ್ಮೆಲ್ಲರಿಗೂ ಹೇಳಿದ್ದಾರೆ, ಕ್ಯಾಂಡಿಡೇಟ್ ನಾನೇ. ಆದರೆ ನೀವೆಲ್ಲರೂ ಅಂತೇಳಿ ದಯವಿಟ್ಟು ಇದೊಂದು ಸಾರಿ ನನ್ನನ್ನು ಗೆಲ್ಲಿಸ್ಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ನಮ್ಮ ಸಾಹೇಬರ ಸ್ವತಂತ್ರ ಕೈ ಜೋಡಿಸಿ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇದೊಂದು ಸಾರಿ ಅವರ ಆರಿಸಿ ತರಬೇಕಂತೇಳಿ ತಮ್ಮೆಲ್ಲರಿಗೆ ಅಣ್ಣರ ಕೈ ಮುಗಿದು ಕೇಳ್ಕೊಂತೀನಿ. ಚಿಕ್ಕಮಠ ಅದೇನು ಗಾಡಿ ಬಾಡಿಗೆ ಅದೆಲ್ಲ ಸರಿ ಮಾಡಿ ಕಳಿಸಪ್ಪ. ಅದನ್ನ ಆಲ್ರೆಡಿ ಎಲ್ಲ ಸರಿ ಮಾಡಿದ್ದೇನೆ. ಸರಿ ಆಯಿತು. ಬರವಾ ಏನವ ನೀನು ಎಲ್ಲ ಮಂದಿ ಹತ್ರ ನನ್ನ ಬಾಡಿಗೆ ಕೇಳ್ತೀಯಲ್ಲ ನೀನು.
ಮತ್ತು 5-6 ಗಾಡಿ ನಾನೇ ಕೊಟ್ಟೇನೆ ರೀ ಸರ. ಸರಿ ಬಿಡು, ಬಾ ಮನೆ ಕಡೆ ಬಾ, ಒಂದ್ಸರಿನಾರು ಬಾ, ಅಲ್ಲಿ ಬಂದು ಕೇಳು, ನಾನು ಕೊಡಲ್ವ ನಿಂಗೆ? ಯಾಕೆ ಮನೆ ಹತ್ರ ಬಂದಿಲ್ಲ ಯಾಕೆ ನೀನು? ಬರ್ತೇನೆ ತಗೋರಿ. ಬಾ ಮತ್ತೆ. ಸರಿ ಹೋಗು, ಆ ಜನ ಕರ್ಕೊಂಡು ಬಂದಿದ್ದೀಯಾ, ಅವ್ರಿಗೆ ಚಾ ಎಲ್ಲ ಕುಡಿಸ್ಕೊಂಡು ಬಾ. ಯಾರೇ ಕೊಡ್ರಿ ನೀವು? ಕೊಡ್ತೀನಿ ಬಿಡು, ಕೊಡ್ತೀನಿ, ಹೋಗು, ನಾನು ಕೊಡ್ತೀನಿ, ಹೋಗು, ತಲೆ ಕೆಡಿಸ್ಕೊಂಬಿಡು, ಹೋಗು. ಜಾಸ್ತಿ ಸಾಹೇಬ್ರ ನಮಸ್ಕಾರ. ಹಾಂ ನಮಸ್ಕಾರ. ಈಗ ಸಾಯಂಕಾಲ ಕಾರ್ಯಕ್ರಮಕ್ಕೆ ಏನೇನು ಬೇಕು ಅವ್ರು ಎಲ್ಲ ರೆಡಿ ಮಾಡ್ಕೊ, ಹಾಂ ಆಯಿತಾ? ಈಗ ಅದಕ್ಕೆ ನಾನು ಈಗ ಬೇಡ, ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, 4 ಗಂಟೆಗೆ ಬರಲ್ಲ, ನಾನು ಒಂದು 6 ಗಂಟೆ ಮೇಲೆ ಬರ್ತೀನಿ. ಜನನ ಸೇರ್ಸೋಕ್ಕೆ ಹೇಳ್ರಿ ನೀವು ಅಲ್ಲಿ. ಹಾಂ ಆಯ್ತು ಸಾಹೇಬ್ರ ನಮ್ದು ಏನಪ್ಪ ಕ್ಯಾಂಡಿಡೇಟ್ ನಾನಲ್ಲಪ್ಪ, ಲಂಗುಟಿ ಕ್ಯಾಂಡಿಡೇಟು. ಹಾಂ ಸರಿ ಬಿಡ್ರಿ, ಹೋಗ್ಲಿ ಬಿಡು, ಮತ್ತು ಅದನ್ನೇ ಮಾಡ್ತಾರವ್ರು, ಹೋಗ್ಲಿ ಬಿಡು, ತೋರಿ ಅದರಲ್ಲೇ ತಗೊಳ್ರಿ ಇಬ್ರು, ಬಾಗಡ. ಮೊಸರ ಅಲ್ಲಿ ಹೂ ಪಕ್ಷಿದ ಮೀಟಿಂಗ್ ಐತ್ರಿ, ಅಲ್ಲಿ ಹೋಗ್ಬೇಕ್ರಿ. ಹೌದು ನೋಡ್ರಿ, ಮರ್ತಾ ಬಿಟ್ಟು ಅದನ್ನ. ಒಂದ ಗಾಡಿ 4 ಬಾಡಿಗೆ ಹೋಗಿ ಬರ್ರಿ ಕರೆ. ನೋಡ್ರಿ ಯಾವಾಗ ಕೇಳ್ಬೇಕು ಯಾವಾಗ ಬಿಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನಿಮ್ಗೆ. ಏನು ಮಂದಿ ಅಂತಾವ್ರಿ ನೀವು, ಯಾರನ್ನ ಕೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ನಿಮ್ಗೆ. ಮಾ ಇಲ್ಲೇ ಅಂತಾರ ಅಲ್ಲಿ ಹೂವಿನ ಪಕ್ಷ ಸರ್ ಬಂದು ದಾರಿಗೆ ಆಗತ್ತ, ಹೋಗಿ ಬರ್ರಿ ಪಟ್ಟ ಗಾಡಿ ಐತ್ರಿ. ಏ ಬಾರಪ್ಪ ಬಾ. ಕೊಡಿಸ್ತಾವ ಗಾಡಿ ಗಾಡಿ ಹತ್ತ ಕಾರ್ಯಕರ್ತರು ಬರಲ್ಲ ಬಂದಾರ? ಹಾಂ, ಹುಲಿಪುರ ಅಮತಾಪುರ ಎಲ್ಲ ಕಾರ್ಯಕರ್ತರು ಬಂದಾರ ಸರ್. ಆಯ್ತು, ಸಭೆ ಚಾಲು ಮಾಡ್ರಿ ಹಂಗೆ. ನಮಸ್ಕಾರ. ವಿಷಯ ಏನಂತಂದ್ರೆ ಇವರು ಪರಶುರಾಮ್ ಕಲ್ಯಾಣಿ ಅಂತೇಳಿ KB ತಿಮ್ಮಾಪುರ ಗ್ರಾಮದವರು, ಸವಣೂರು ತಾಲೂಕು ಬರುತ್ತೆ, ಹಾವೇರಿ ಜಿಲ್ಲೆ. ಇವರು ಡೊಂಬರ ಮತ್ತೂರು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ. ಇವರು ಒಂದು ಚುನಾವಣೆಯ ನಿಮಿತ್ತವಾಗಿ ಅಂದರೆ ಮತದಾನ ಜಾಗೃತಿ ಕಾರ್ಯಕ್ರಮ ಅಂತ ಬಂದಿದ್ದಾರೆ. ದಯವಿಟ್ಟು ಅವರು ಮತದಾನದ ಜಾಗೃತಿ ಕಾರ್ಯಕ್ರಮ ಹೇಗಿರುತ್ತೆ ಅದ್ರ ಬಗ್ಗೆ ಅವರು ತಮ್ಮ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋತಾರೆ. ಎಲ್ಲರಿಗೂ ನಮಸ್ಕಾರ. ಇದೇ ಮೇ 7ನೇ ತಾರೀಕಿಗೆ ಮತದಾನವಿದ್ದು ತಪ್ಪದೆ ಎಲ್ಲರೂ ಮತದಾನ ಮಾಡಬೇಕು. ಬಲಿಷ್ಠ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಮತದಾನ ಮುಖ್ಯ. ಈ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಮತದಾನ ಮುಖ್ಯ. ಆದ ಕಾರಣ ತಾವೆಲ್ಲರೂ ಮತದಾನ ಮಾಡ್ತೀರಿ ಅಂತಂದು ನಾನು ಭಾವಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ತಪ್ಪದೆ ಮತದಾನ ಮಾಡಿರಿ. ಕೆಲವೊಬ್ಬರಿಗೆ ಓಟ್ ಹಾಕ್ರಿಂದ ಕೆಲವೊಬ್ರು ಏನಂತಾರೆ, ನಮ್ಗೆ ಯಾರು ಏನು ಮಾಡ್ಯಾರ್ರಿ, ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು, ಯಾವ ಸರ್ಕಾರದವ್ರು ಏನು ಕೊಟ್ಟಾರ್ರಿ, ನಮ್ಗೇನು ಬೇಡ ಸರ್ಕಾರದ, ನಾವು ಯಾರಿಗೂ ಓಟ್ ಹಾಕೋದಿಲ್ಲ, ಓಟ್ ಕೇಳಕ್ಕೆ ಹೋಗ್ಬೇಡ್ರಿ ಅಂತಿರ್ತಾರೆ. ತಪ್ಪಿದು. ಯಾಕಂದ್ರೆ ಇವತ್ತು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಅವನು ಯಾವನೇ ಇರಲಿ ಸರ್ಕಾರದಿಂದ ಏನಾದರೂ ಒಂದು ಪ್ರಯೋಜನ ತೊಗೊಂಡು ಬಿಟ್ಟಿರ್ತಾನೆ. ಒಂದು ಹುಟ್ಟಿದಾಗ ಸರ್ಕಾರಿ ಆಸ್ಪತ್ರೆಯಿಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಗೌರ್ಮೆಂಟ್ ಸೌಲಭ್ಯಗಳು ಸ್ಟಾರ್ಟ್ ಆಗ್ತಾವೆ ಹುಟ್ಟಿದಾಗಿಂದ. ಸತ್ತ ಮೇಲೂ ಕೂಡ ಅವನಿಗೆ ಒಂದು ಅದೇ ಸತ್ತ ಮೇಲೆ ಅವ್ರ ಫ್ಯಾಮಿಲಿಯವ್ರಿಗೂ ಕೂಡ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳು ಸಿಗ್ತಾವೆ. ಹೀಗಾಗಿ ನಿಮ್ಮ ಮನೆಯಾಗಿ ಇವತ್ತು ಓಣಿ ಮುಂದೆ ನೀರು ಬರ್ತೈತಿ, ನಳ ಬರ್ತೈತಿ ಅನ್ಕೋರಿ, ಅದನ್ನ ಯಾರು ಕೊಟ್ಟರೆ? ಸರ್ಕಾರನ ಕೊಟ್ಟಿರ್ತಾರೆ. ಅದು ಯಾವುದೋ ಸರ್ಕಾರ ಇರ್ಬೋದು. ನಿಮ್ಮ ಮನೆಯಾಗಿ ಇವತ್ತು ಎಲ್ಲೋ ಲೈಟ್ ಉರಿತೈತಿ ಒಂದು ದೀಪದ ಕಂಬದಾಗ ಅಂತಂದ್ರೆ ಅದನ್ನು ಸರ್ಕಾರನ ಕೊಟ್ಟಿರ್ತೈತಿ. ಹೀಗಾಗಿ ದಯವಿಟ್ಟು ನಾನು ಯಾಕೆ ಮತ ಹಾಕಲಿ, ಅವ್ರು ಏನು ಮಾಡ್ಯಾರ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ತಪ್ಪದೆ ನೀವೆಲ್ಲರೂ ಓಟ್ ಹಾಕ್ರಿ. ಇದರಿಂದ ಸಮೃದ್ಧ ಭಾರತ, ಸಮೃದ್ಧ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ, ಹಾಗೂ ರೈತ ಬಾಂಧವರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂತಂದ್ರೆ ಮೇ 7ನೇ ತಾರೀಕು ಮತದಾನ ಮಾಡೋದು ನಮ್ಮೆಲ್ಲರ ಹಕ್ಕು ಐತಿ. ಅವತ್ತಿನ ದಿವಸ ಟೂರು ಟ್ರಿಪ್ಪು ಅಂತ ಅಡ್ಡಾಡ್ಲಿಲ್ಲಂಗೆ ಅವತ್ತೊಂದು ದಿವಸ ಮತ ಚಲಾಯಿಸ್ರಿ. ಯೋಗ್ಯ ವ್ಯಕ್ತಿಗೆ ಮತ ಚಲಾಯಿಸಿ, ಮತ್ತು ಎತ್ತಗಾರ ಹಾಳಾಗಿ ಹೋಗ್ರಿ. ಮತದಾನ ನಮ್ಮ ಹಕ್ಕು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೋಕುಲ್ರಾಜ್. ಬಂಧುಗಳೇ, ಇದೇ ಮೇ 7ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಇದೆ. ಆ ಪಕ್ಷ ಈ ಪಕ್ಷ ಅಂಥೇಳಿ ಇದನ್ನು ಮಾಡಲಾರ್ದ ನಿಮಗೆ ಯಾವ ಪಕ್ಷ ಯೋಗ್ಯ ಅನ್ನಿಸ್ತೈತಿ ಆ ಪಕ್ಷಕ್ಕೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ನಿಮ್ಮ ಆಡಳಿತ ಮಾಡುವಂತಹ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡಿಕೊಂಡು ಜನಸಾಮಾನ್ಯರ ಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು. ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನಿಮ್ಮ ಹಕ್ಕನ್ನು ನೀವು ತ್ಯಾಗ ಮಾಡದೆ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಬೇಕು, ನಿಮ್ಮ ಮತವನ್ನು ಚಲಾಯಿಸಬೇಕು. ಸಮೃದ್ಧ ಸದೃಢ ಭಾರತಕ್ಕಾಗಿ ನೀವು ಮತವನ್ನು ಚಲಾಯಿಸಲೇಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.